सरकारकडून विकास कामांना विशेष प्राधान्य देत 50 कोटी रुपयांचा विशेष निधी मंजूर करण्यात आला असून त्यापैकी 37 कोटी 50 लाख रुपये सार्वजनिक बांधकाम विभागाअंतर्गत येणाऱ्या कामांसाठी व 12 कोटी 50 लाख रुपये जिल्हा परिषदेअंतर्गत येणाऱ्या रस्ते विकास कामांसाठी तसेच 2 समुदाय भवनांच्या बांधकामासाठी वापरण्यात येत असल्याची माहिती आमदार राजू कागे यांनी दिली. ಬರುವಂಥದ್ದು ರೈಲ್ವೆ ಸ್ಟೇಷನ್ ಹಿಡಿದ ಕೂಡ್ಚಿ ರೋಡ್ ಮಠ ಭಗತ್ ಸಿಂಗ್ ಸರ್ಕಲ್ ಮಠ ಅದು 40 ಲಕ್ಷದ ರಸ್ತೆ ಮತ್ತು ಮಂಗಸುಳಿ ಹಳೆ ರಸ್ತೆ ಅಂದ್ರೆ ಸೀಮಿ ಲಕ್ಷ್ಮಿ ಗುಡಿಯಿಂದ ಮಂಗಸುಳಿವರೆಗೆ ಈಗ 40 ಲಕ್ಷದ ರಸ್ತೆ ಇವತ್ತು ಪ್ರಾರಂಭ ಮಾಡಿದ್ದೀವಿ. ಮತ್ತೆ ನಾವು ಬೇರೆ ಬೇರೆ ಅನುದಾನದಲ್ಲಿ ಮತ್ತೆ ಕೊಟ್ಟಿದ್ದೀವಿ. ಅದು ಪೂರ್ತಿ ಮಂಗಸುಳಿ ಸೀಮೆ ರಸ್ತೆಯಿಂದ ಇಲ್ಲಿ ECS ರಸ್ತೆ ಅಂದರೆ ಈ ಮುಖ್ಯ ರಸ್ತೆವರೆಗೆ ಅದನ್ನು ರಸ್ತೆಯದ್ದು ಮಾಡುವಂಥದ್ದು. ಆಮೇಲೆ ಇವತ್ತಿನ ದಿವಸ ಇಲ್ಲಿ 60 ಲಕ್ಷ ರೂಪಾಯಿದ ಈ ನಮ್ಮ ಲ್ಯಾಂಡ್ ಆರ್ಮಿ ಅವರಿಗೆ ಕೊಟ್ಟದ್ದು. ಇದು ಫಾರೆಸ್ಟ್ದಲ್ಲಿ ಬರುವಂಥ ಈ ಒಂದು ಜಮೀನಿನಲ್ಲಿ ಇಲ್ಲಿ ಕೆರೆ ಸುಧಾರಣೆ ಮಾಡಿ ಇಲ್ಲಿ ಪ್ರವಾಸಿಗರಿಗೆ ಅನುಕೂಲ ಆಗೋ ಥರ ಒಂದು ಸುಂದರ ದೈವಿ ವನವನ್ನು ನಿರ್ಮಾಣ ಮಾಡಲಿಕ್ಕೆ ನಿಜವಾಗಿ ಅದು 1 ಕೋಟಿ ರೂಪಾಯಿದಿಂದ ಈಗ ನಮಗೆ 60 ಲಕ್ಷ ರೂಪಾಯಿದ ಅಪ್ರೂವಲ್ ಕೊಟ್ಟಿದ್ದಾರೆ. ಇನ್ನೂ 40 ಲಕ್ಷ ರೂಪಾಯಿ ಇದನ್ನು ಮುಗಿಸಿದ್ರೆ ಅದನ್ನು ತೆಗೆದುಕೊಂಡು ಒಟ್ಟು 1 ಕೋಟಿ ರೂಪಾಯಿದಲ್ಲಿ ಕೆಲಸವನ್ನು ಮಾಡ್ತಾಯಿದ್ದೀವಿ. ನಮಗೆ 50 ಕೋಟಿ ರೂಪಾಯಿ ಮೊನ್ನೆ ವಿಶೇಷ ಅನುದಾನವನ್ನು ಕೊಟ್ಟಿರೋದ್ರಿಂದ 37.5 ಕೋಟಿ PWD ವರ್ಕ್ಗಳು 12.5 ಕೋಟಿ ಜಿಲ್ಲಾ ಪಂಚಾಯತಿ ರಸ್ತೆಗಳು ZP ರಸ್ತೆಗಳನ್ನ ಅವು ಹಾಕಿದ್ದೀವಿ. ಅವು ಒಂದು 20 ಲಕ್ಷ 30 ಲಕ್ಷ 40 ಲಕ್ಷ ಹಿಂಗೆ ತೊಗೊಂಡಿದ್ದೀವಿ. 2 ಸಮುದಾಯ ಭವನವನ್ನು ತೊಗೊಂಡಿದ್ದೀವಿ. ಅದರಲ್ಲಿ ಒಂದು ಮದಬಾವಿಯಲ್ಲಿ ಲಿಂಗಾಯತ್ ಸಮಾಜದ ಸಮುದಾಯ ಭವನ, ಒಂದು ಜೈನ್ ಸಮಾಜದ ಸಮುದಾಯ ಭವನ ಕಲ್ಲಾಳದಲ್ಲಿ. ಇನ್ನೊಂದು ಯೋಜನೆ ಕಾಗವಾಡದಿಂದ 6 ಹಳ್ಳಿಗಳ ಕಾಗವಾಡ, ಸೇಡಬಾಳ್, ಲೋಕೂರು, ಮಂಗಸುಳಿ ಹಿಂಗೆ 6 ಕೆರೆಗಳನ್ನು ತುಂಬುವಂಥದ್ದು 26 ಕೋಟಿ. ಅದನ್ನು ಸಹಿತ ಟೆಂಡರ್ ಆಗಿದೆ. ಅದಕ್ಕೂ ವರ್ಕ್ ಆರ್ಡ್ರನ್ನು ಕೊಟ್ಟಿದ್ದಾರೆ. ಅದು ಒಂದು ಕೆಲವೇ ದಿನಗಳಲ್ಲಿ ಅದು ಕಾಮಗಾರಿಗೆ ಚಾಲನೆಯನ್ನು ಕೊಡ್ತೀವಿ. ಇವತ್ತು ಕೆರೆ ತುಂಬಿ ಯೋಜನೆ ಆಗಲಿ. ಆಮೇಲೆ कागवाड येथे 1 कोटी 40 लाख रुपयांच्या विविध विकास कामांचे भूमिपूजन करून ते बोलत होते. पुढे ते म्हणाले की तालुक्यातील 6 गावांसाठी 26 कोटी रुपयांच्या निधीतून तलाव भरण्याची योजना प्रस्तावित असून या कामांना लवकरच सुरुवात केली जाईल. राजशेखर हिरेमठ, KMM मराठी, बेळगाव.